ಮತ್ತೊಮ್ಮೆ ನಿಮಗೆ ನಾಟ್ಯ ಸುಂದರಿ ನಂದಿನಿ ಅಲಿಯಾಸ್ ಭಾವನಾಳೊಂದಿಗೆ ಸಂಭಾಷಣೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಟೆಲ್ ಮಿ ನಂದಿನಿ, ನಿಮಗೆ ಭಾವನಾ ಅಂತ ಹೆಸರಿಟ್ಟಿದ್ಯಾರು? ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ವಾ? ಇಲ್ಲ ನನ್ನ ಮಗಳಿಗೆ ನಾನು ಹೆಸರು ಭಾವನಾ ಅಂತಾನೆ ಇಟ್ಟಿರೋದು. ಅಲ್ಲ, ಅದೊಂದು ಮಜಾ ಆಗಿತ್ತು ಗೊತ್ತಾಯ್ತಾ. ಭಾವನಾ ಮದ್ವೆ ಆಗ್ಬೇಕಾದ್ರೆ ನನ್ ಫೋಟೋ ಹಾಕಿದ್ರು ಗೊತ್ತಾ, ಕಿಟ್ಟಿ ಜೊತೆ ಎಲ್ಲಾರು. ಹೌ ಆಂಗ್ರಿ ಮೈ ಡಾಟರ್ ವುಡ್ ಬಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಭಾವನಾ ಅಂತ ಕೂಡ್ಲು ರಾಮಕೃಷ್ಣ ಅವ್ರು ನನ್ಗೆ ಹೆಸರು ಕೊಟ್ಟಿದ್ರು. ಕೂಡ್ಲು ರಾಮಕೃಷ್ಣ. ಓಕೆ ಓಕೆ. ಕನ್ನಡದಲ್ಲಿ ಮಾಡಿದ ಮೊದಲನೇ ಸಿನಿಮಾ ಯಾವುದು? ನೀ ಮುಡಿದ ಮಲ್ಲಿಗೆ ಅಂತ, ಅದು ಕೂಡ್ಲು ರಾಮಕೃಷ್ಣ ಅವರ ನಿರ್ದೇಶನ. ಎರಡನೇ ಸಿನಿಮಾ ಯಾವುದು? ನಂಬರ್ ಒನ್. ಕೆ.ವಿ. ರಾಜು ಸರ್ ಅವರು. ಹೌ ಡಿಡ್ ಯು ಜೆಲ್ ವೆಲ್ ವಿತ್ ಕೆ.ವಿ. ರಾಜು? ಐ ಜೆಲ್ ರಿಯಲಿ ವೆಲ್. ಆಕ್ಚುಲಿ ನಂಗೆಲ್ಲರೂ ಹೆದರ್ಸಿದ್ರು ಆಯ್ತಾ. ನಿಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ತುಂಬಾ ಸ್ಟ್ರಿಕ್ಟ್, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಹೊಡೆದೇ ಬಿಡ್ತಾರೆ ಅನ್ನೋ ತರ ಎಲ್ಲ ಹೇಳಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಅಂದ್ರೆ ನನ್ನ ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಯ್ತು, ಇಫ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಥವಾ ಅವ್ರು ಅನ್ಕೊಂಡಿರೋ ರೀತಿಲಿ ಯಾವ್ದಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಸಹಜ ಅಂತ ಕಾಣಿಸುತ್ತೆ ಯಾರಿಗಾದ್ರೂ ಆಗೋದು. ಬಟ್ ಫಾರ್ ಮೀ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಬರೀ ಒಂದ್ ಆಕ್ಟರ್ ಆಗಲ್ಲಿರ್ತಿಲ್ಲ. ಇನ್ಫ್ಯಾಕ್ಟ್ ಇವನ್ ನೀ ಮುಡಿದ ಮಲ್ಲಿಗೆಲ್ಲ, ಯಾಕಂದ್ರೆ ನಾನು ಒಬ್ಳೆ ಇರ್ತಿದ್ನಲ್ವಾ ಬೆಂಗಳೂರಲ್ಲಿ, ನಾನು ಒಬ್ಳೆ ಓಡಾಡೋದು. ಕೂಡ್ಲು ಸರ್ ಎಲ್ಲ ನಮ್ಮನೆಗೆ ಎಲ್ಲ ಬಂದ್ಬಿಟ್ಟು ಪಪ್ಪ ಮಮ್ಮಿ ಹತ್ರ ಎಲ್ಲ ಪರ್ಮಿಷನ್ ತಗೊಂಡಿದ್ರು. ಸೊ ದೇರ್ ವಾಸ್ ನೋ ಸಚ್ ಥಿಂಗ್ಸ್. ಅಂದ್ರೆ ನಾನು ಇನ್ನೂ ಒಂದು ಫಿಲ್ಮ್ ಸೆಟ್ ಅಲ್ಲಿ ಇದ್ದೀನಿ, ಇದೇನೋ ಬೇರೆ ಪ್ರಪಂಚ ಅನ್ನೋದಿರ್ಲಿಲ್ಲ. ಆಮೇಲೆ ನಾನೇ ಹೋಗ್ತಿದ್ದೆ ಆಯ್ತಾ, ಎಲ್ಲರಿಗೂ ಟೀ ಕೊಡೋದು, ಕಾಫಿ ಕೊಡೋದು. ಶೂಟಿಂಗ್ ಇಲ್ಲ ಅಂದ್ರೂ ಐ ಯೂಸ್ ಟು ಜಸ್ಟ್ ಟೀ ಬ್ಯಾಕ್, ಎಲ್ಲರಿಗೂ ಹೆಲ್ಪ್ ಮಾಡೋದು, ಶಾರ್ಟ್ ಕಳಿಯೋದು ಅಥವಾ ಅಲ್ಲಿ ಮಾರ್ಕಿಂಗ್ ಮಾಡೋದು, ಅದೆಲ್ಲ ಆಗ್ತಾ ಇತ್ತು. ಸೊ ನಂಬರ್ ಒನ್ ಅಂತ ಮಾಡುವಾಗ, ನಾನು ಸಿನಿಮಾ ಮಾಡುವಾಗ ಐ ಹ್ಯಾಡ್ ಗ್ರೇಟೆಸ್ಟ್ ಆಪರ್ಚುನಿಟಿ ಟು ವರ್ಕ್ ವಿತ್ ಕೆ.ವಿ. ರಾಜು ಸರ್. ನಾಟ್ ಜಸ್ಟ್ ಆಸ್ ಅನ್ ಆಕ್ಟರ್ ಬಟ್ ವೇರಿಯಸ್ ಪಾರ್ಟ್ಸ್ ಆಫ್ ಸಿನಿಮಾ ಏನೇನಿದೆ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಂಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ಯಾಕಂದ್ರೆ ಸರ್ ಅದು ಕೊರಿಯೋಗ್ರಫಿ ಮಾಡಿದ್ರು, ಡಾನ್ಸ್ ಕೊರಿಯೋಗ್ರಫಿ ಮಾಸ್ಟರ್ ಇರ್ಲಿಲ್ಲ. ಸೊ ಅವರೊಟ್ಟಿಗೆ ನಾನೇ ಹೀರೋಯಿನ್ ಎಲ್ಲ ಏನಿರ್ತಾ ಇತ್ತು, ಯಾಕಂದ್ರೆ ನನಗೆ ಹಾಡಿರ್ಲಿಲ್ಲ. ವಿಜಯಲಕ್ಷ್ಮಿ ಪ್ಲೀಡ್ ಅದರ್ ಆಯ್ತಾ, ವಿಜಯಲಕ್ಷ್ಮಿಗೆಲ್ಲ ಹಾಡಿರ್ತಾ ಇತ್ತು. ಮತ್ತೆ ಇನ್ನೊಬ್ರು ಋತು ಐ ಥಿಂಕ್, ಇನ್ನೊಂದು ಹೆಸರಿದೆ, ಆದ್ರೆ ಇನ್ನೊಂದು ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಾರಲ್ಲ, ಮಂದಾರ, ಶಿ ವಾಸ್ ದೇರ್ ಆಯ್ತಾ. ಆ ಮೂಮೆಂಟ್ ಎಲ್ಲ ನಾನು ಸರ್ ಒಟ್ಟಿಗೆ ನಾನೇ ಮಾಡ್ತಾ ಇದ್ದೆ. ಆಮೇಲೆ ಆಕ್ಷನ್ ನನಗೂ ಇತ್ತು. ಆಕ್ಷನ್ ಸೀಕ್ವೆನ್ಸ್ ಬಂದಾಗೆಲ್ಲ ಐ ವುಡ್ ಹೆಲ್ಪ್. ಇಲ್ಲ ಅಂದಾಗ ಬಿಜಾಪುರ ಶೂಟಿಂಗ್ ಅಂದ್ರೆ ಗೊತ್ತಲ್ಲ, ಫುಲ್ ಲಾರಿ ತುಂಬಾ ಜನ ಬರ್ತಾ ಇದ್ರು. ಸೊ ಐ ಯೂಸ್ ಟು ಕಂಟ್ರೋಲ್ ಕ್ರೌಡ್ ಎಲ್ಲದನ್ನು. ಸೊ ಇಟ್ ವಾಸ್ ಅಲ್ಲಿಂದ ನನ್ಗೆ ಇನ್ಫ್ಯಾಕ್ಟ್ ಸಿನಿಮಾನ ಸುಮ್ನೆ ಒಂದು ಆಕ್ಟಿಂಗ್ ತರ ಅಲ್ಲ, ಐ ಸ್ಟಾರ್ಟೆಡ್ ಲವಿಂಗ್ ದ ಸಿನಿಮಾ. ದಟ್ಸ್ ವಾಟ್ ಐ ಅಬ್ಸರ್ವ್ಡ್ ವೆನ್ ವಿ ಶಾಟ್ ಮುಖ್ಯಮಂತ್ರಿ ಐ ಲವ್ ಯು. You were one of the heroines. Correct. There were two heroines. ನೀವು ಒಬ್ಬ ನಾಯಕಿಯಾಗಿದ್ರಿ, ನಾನು ಯಥಾ ಪ್ರಕಾರ ತರಲೆ ಪತ್ರಕರ್ತನಾಗಿದ್ದೆ. ನನಗೆ ಅನ್ಸೋದೇನು ಅಂತಂದ್ರೆ, ನೀವು ಯು ಆರ್ ಎ ಮಲ್ಟಿಪಲ್ ಟ್ಯಾಲೆಂಟೆಡ್, ಮಲ್ಟಿಪಲ್ ಫ್ಯಾಸೆಟೆಡ್ ಪರ್ಸನ್. ನಿಮಗೆ ಎಲ್ಲವನ್ನು ತಿಳ್ಕೊಳ್ಳುವಂತಹ ಆಸೆ ಇದೆ ಮತ್ತು ತಿಳಿದದ್ದನ್ನ ಮಾಡುವಂತಹ ಉಮೇದಿ ಇದೆ. ಯು ವುಡ್ ನಾಟ್ ಸಿಟ್ ಅಟ್ ಎ ಕಾರ್ನರ್. ಐ ಹ್ಯಾವ್ ನೆವರ್ ಸೀನ್ ಯು ಒಂದು ಮೂಲೆಯಲ್ಲೆಲ್ಲ ಕೂತ್ಕೊಂಡಿರೋದು, ಲಿಪ್ಸ್ಟಿಕ್ ತಿಂತಾ ಇರೋದು ಅಥವಾ ಗಾಳಿ ಬೀಸಿ ಅನ್ನೋದು, ಆ ಥರದ್ದು ಯಾವುದು ನೀವು ಮಾಡ್ತಿರ್ಲಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಕರೆ ಮಾಡ್ತಿರ್ಲಿಲ್ಲ. ಯು ಆರ್ ವೆರಿ ಸಿಂಪಲ್. ನೀವು ಹುಡುಗ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ನಿಜವಾಗ್ಲೂ ಸರ್. ಬಟ್ ಹುಡುಗಿಯಾಗಿ ತುಂಬಾ ಖುಷಿ ಇದೆ, ಯಾಕಂದ್ರೆ ಈ ಸ್ಪೆಷಲ್ ಇದೆಲ್ಲ ಸಿಗೋದು ನನಗೆ ಟ್ರೀಟ್ಮೆಂಟ್. ಇಲ್ಲ, ಅದೆಲ್ಲ ನಮಗೂ ಬಹಳ ಖುಷಿ ಇದೆ. ನನ್ಗಿಲ್ವೇ ಪಾಪ, ನೀವು ಹುಡುಗಿ ಆಗಿರೋದ್ರಿಂದ ನಿಮ್ಮನ್ನ ಕರೆದು. ಕೆಲವು ಲಿಮಿಟೇಷನ್ಸ್ ಇದೆ ಅನ್ನೋದನ್ನ ನಾನು ಒಂದ್ ರೀತಿಲಿ ಐಲ್ ಹ್ಯಾವ್ ಟು ಅಡ್ಮಿಟ್ ಆಸ್ ಅ ಗರ್ಲ್. ಅದು ಹುಡುಗ ಆಗಿದ್ರೆ ಐ ಕುಡ್ ರಿಯಲಿ ಎಕ್ಸ್ಪ್ಲೋರ್ ಇವನ್ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಹೂ ಆರ್ ದಿ ಅದರ್ ಡೈರೆಕ್ಟರ್ಸ್ ಹೂಮ್ ಯು ವರ್ಕ್ಡ್ ವಿತ್ ಅಂಡ್ ಹೂ ಆರ್ ದಿ ಬೆಸ್ಟ್? ಕೆ.ವಿ. ರಾಜು ಸರ್ ನಂಗೆ ಎಲ್ಲಾ ರೀತಿಯಲ್ಲಿ, ಅಫ್ಕೋರ್ಸ್ ಕುಳ್ಳೂರ್ ಸರ್ಗೆ ನನ್ನ ಗ್ರಾಟಿಟ್ಯೂಡ್ ಇದೆ, ಯಾಕಂದ್ರೆ ಅವರ ಇಂಟ್ರೊಡ್ಯೂಸ್ ಮಾಡಿದ್ರಿಂದ. ಅದ್ ಬಿಟ್ರೆ ಕೆ.ವಿ. ರಾಜು ಸರ್ ನನ್ನಲ್ಲಿ ಯಾವಾಗ್ಲೂ, ನನ್ನನ್ನು ನೋಡಿದಾಗೆಲ್ಲ ಎಲ್ಲಾ ನಿರ್ದೇಶಕರಿಗೆ ಅನ್ಸೋದು, ಒಂದ್ ಸಾಫ್ಟ್ ಮುಖ ಇದೆ, ಪಾಪದ ಹುಡುಗಿ ತರ ಕಾಣಿಸ್ತಾಳೆ, ಅಳದ್ ಕೊಡ್ಬೇಕು ಇವಳಿಗೆ, ಅಳಕ್ ಸೂಟಬಲ್ ಅಂತಲ್ಲ. ಅಲ್ಲ, ಪಾಪದ ಹುಡುಗಿ ಏನು ಅಲ್ಲ ಅಲ್ವಾ? ಐ ಡೋಂಟ್ ನೋ ಅಬೌಟ್ ದಟ್. ನಂದೇ ಅನುಭವ ಹೇಳ್ತೀನಿ. ಆ ತರ ಎಲ್ಲ ಇತ್ತು ಸರ್. ಬಟ್ ಕೆ.ವಿ. ರಾಜು ಸರ್ ಫಸ್ಟ್ ಮೂವಿನಲ್ಲೇ he always saw the other side of me, the man side of me. He saw that. ಅದು ನಂಬರ್ ಒನ್ ಅಲ್ಲೂ ಅದೇ ರೀತಿ ಕೊಟ್ಟು, ರಾಷ್ಟ್ರಗೀತೆಲ್ಲೂ ಅದೇ ತರದ್ ಒಂದ್ ಪಾತ್ರ ಕೊಟ್ರು. ಸೊ ಆ ತರದ್ರಲ್ಲಿ ಒಂಥರ ಹಿ ಎಕ್ಸ್ಪ್ಲೋರ್
ನನ್ನಲ್ಲಿ ಇದ್ದಂತಹ ಎಕ್ಸ್ಪ್ಲೋರ್ಡ್ ಇಟ್ ಅಂತ. ಹೌ ಡಿಡ್ ಯು ಲೈಕ್ ವರ್ಕಿಂಗ್ ವಿತ್ ಸೂರಿ? ಸೂರಿ ಅವ್ರ ಜೊತೆ ಅದೊಂಥರ ಇಟ್ಸ್ ಕ್ವೈಟ್ ಅಮೇಸಿಂಗ್ ಆಯ್ತಾ. ಯಾಕಂದ್ರೆ ಸೂರಿ ಅವ್ರನ್ನ ನಾನು ಭೇಟಿ ಆದೆ ಅಷ್ಟೇ, ಇಂತಿನ ಪ್ರೀತಿ ಹಾಗೆ ಅಂತ ಹೇಳಿ, ಅದು ಥ್ರೂ ಸುಮನಾ ಕಿತ್ತೂರ್. ಆಮೇಲೆ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ದುನಿಯಾ ನೋಡಿರ್ಲಿಲ್ಲ ಆ ಟೈಮಲ್ಲಿ ಬಾಂಬೆಲಿ ಇದ್ದೆ, ಹಾಗಾಗಿ ನಂಗೆ ನೋಡಕ್ ಅವಕಾಶ ಸಿಕ್ಕಿರ್ಲಿಲ್ಲ. ಆಮೇಲೆ ನಾನು ಸಿಡಿ ತರಿಸ್ಕೊಂಡು ಐ ವಾಚ್ ದುನಿಯಾ. ಆದ್ರೆ ಅವರು ಬರೀ ಫೋನ್ ಮೂಲಕ ನನ್ಗೊಂದ್ 2 ಲೈನ್ ಅಲ್ಲೇ ಹೇಳಿದ್ರು ಅದು ಈ ರೀತಿ ಪಾತ್ರ ಬರುತ್ತೆ ಅಂತ. ಐ ಡೋಂಟ್ ನೋ ಹೌ ಆಯ್ತಾ. ಅಲ್ಲಿ ಇನ್ನೊಂದ್ಸತಿ ಮೀಟ್ ಆಗ್ತಿದಂಗೆನೆ ಐ ವಾಸ್ ಪ್ರಿಟಿ ಶ್ಯೂರ್ ನಾನು ಈ ಪಾತ್ರ ಮಾಡ್ಬೇಕು ಅಂತ. ಐ ವಾಸ್ ವೆರಿ ಮಚ್ ಶ್ಯೂರ್. ನಾನು ಹೇಳ್ದೆ ಸರ್ಗೆ, ಐ ಡೋಂಟ್ ನೋ ಸರ್, ಇಟ್ಸ್ ಜಸ್ಟ್ ದಟ್ ಒನ್ ಇನ್ಸ್ಟಿಂಕ್ಟ್ that I want to do this character. ಅದರಲ್ಲಿ ರೆಮ್ಯುನರೇಷನ್ ಅದೆಲ್ಲ ಅಡ್ಡ ಬರ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ ಹೆಚ್ಚಾಗಿ. ನನಗೆ ಪಾತ್ರ ಇಷ್ಟ ಆಯ್ತು ಅಂತ ಹೇಳಿದ್ರೆ. ಆದ್ರೆ ಸೆಟಲ್ ಹೋದಾಗ್ಲೂ ಒಂದು, ಕಿಟಿ ವಾಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ನಕ್ರ ಇಲ್ದಿದ್ದ ಹುಡುಗ ಅಂತ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ಬೋದು, ದಿಸ್ ಇಸ್ ನಥಿಂಗ್ ಲೈಕ್ ದಟ್. ಆಮೇಲೆ ಸೂರ್ಯ ಅವರು ಹಿ ಯೂಸ್ ಟು ಗಿವ್ ಮಿ ಲಾಟ್ ಆಫ್ ಸ್ಪೇಸ್. ಆಮೇಲೆ ನಾನು ಹೇಳ್ತಾ ಇದ್ದೇನೆ, ಮೋಸ್ಟ್ಲಿ ನೀವ್ ಹೇಳಿರೋದು ನಂಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಸೊ ಐ ಡೋಂಟ್ ನೋ ಹೌ ದಟ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ಡ್ ವಿತ್ ಇನ್ ನೋ ಟೈಮ್. ಅದ್ ಗೊತ್ತಿಲ್ಲ. ದಟ್ ವಾಸ್ ರಿಯಲಿ ಅಮೇಸಿಂಗ್. ಅಂಡ್ ದೆನ್ ಹಾಗಾಗ್ಬಿಟ್ಟು ಒಂದ್ ರೀತಿ ಸುಲಭ ಆಯ್ತು ನನ್ಗೂ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ. ಅಂಡ್ ದೆನ್ he also believed in me. Though the film was not a very great hit or anything, it was pretty sensitive. ಅಂದ್ರೆ ತುಂಬಾ ಸೂಕ್ಷ್ಮ ಹೃದಯಿ ಕಲಾವಿದರು ಮಾಡಿದಂತಹ, ನಿರ್ದೇಶಕರು ಮಾಡಿದಂತಹ ಸಿನಿಮಾ ಅಂತ ಅನ್ನಿಸ್ತಾ ಇತ್ತು. ಪರ್ಟಿಕ್ಯುಲರ್ಲಿ ದಟ್ ಸಾಂಗ್, ವಾಟ್ ವಾಸ್ ದಟ್ ಸಾಂಗ್, ಮಧುವನ ಕರೆದರೆ. ಯು ಆರ್ ಜಸ್ಟ್ ವಂಡರ್ಫುಲಿ ಗುಡ್ ಇನ್ ದಟ್. ಇದು ಅದನ್ನ ನಾನು ಆನಂತರ ನೋಡಿದೆ. ಅದಕ್ಕೆ ಮುಂಚೆ ನಾನು ಮುಖ್ಯಮಂತ್ರಿ ಐ ಲವ್ ಯು ಡೈರೆಕ್ಟ್ ಮಾಡುವಾಗ, ಐ ಮೀನ್ ಪ್ರೊಡ್ಯೂಸ್ ಮಾಡುವಾಗ, ಐ ಕುಡ್ ಸಿ ರಿಯಲ್ ಬರ್ನಿಂಗ್ urge in you to establish your character and role. ಅದರಲ್ಲಿ ಮುಖ್ಯಮಂತ್ರಿಯ ಸಹ ಮಾಡಿದೀನಿ, ಜಗಳೂ ಮಾಡಿದೀನಿ. ಬಿಕಾಸ್ ಅದ್ರಲ್ಲಿ ನನ್ನ ಸ್ವಾರ್ಥತೆ ಏನು ಇಲ್ಲ ಸರ್. ನನ್ಗೀಗ ಒಂದ್ ಕ್ಯಾರೆಕ್ಟರ್ ಅಂತ ಯಾರಾದ್ರೂ ಹೇಳಿದ್ರೆ ಆ ಕ್ಯಾರೆಕ್ಟರ್ ಏನು ಅಂತ ನನ್ಗೆ ಕೊಟ್ಟಿರ್ಬೇಕು ಫಸ್ಟ್. ಮೊದಲಿಗೆ ಕೊಟ್ರೆ ಒಂದ್ ರೀತಿ ನನಗದು ಐ ಥಿಂಕ್ ಇಟ್ಸ್ ಅ ಪ್ರೊಫೆಷನಲ್ ಆಟಿಟ್ಯೂಡ್ ಆಲ್ಸೋ ಅದು. ಆಮೇಲೆ ಒಬ್ಬ ಕಲಾವಿದಂಗ ಅದು ಸ್ವಲ್ಪ ಪಾತ್ರನ ಹತ್ರ ತಗೊಳ್ಳಿಕ್ಕೆ ಹೆಲ್ಪ್ ಸಹ ಆಗತ್ತೆ. ಆಮೇಲೆ ನಾನು ಹೋದ್ಮೇಲೆ ಅಲ್ಲಿ ಆದ್ರೆ ಬಟ್ ನೋ ದೇ ಆರ್ 2 kinds ಆಫ್ ಡೈರೆಕ್ಟರ್ಸ್. ಕೆಲವರಿಗೆ ಏನಂದ್ರೆ ಅವ್ರು ಮಾಡಿದನ್ನೇ ಕೇಳ್ಬೇಕು ಅನ್ನೋದಿರತ್ತೆ ಕೆಲವರಿಗೆ, ಬಟ್ ಕೆಲವರಿಗೆ ಪಾತ್ರದ ಮೂಲಕನೇ ಕಲಾವಿದನ್ಗೆ ಅದು ಗ್ರಹಿಕೆ ಆಗಿರ್ಬೇಕು ಅನ್ನೋ ಕೆಲವು ಡೈರೆಕ್ಟರ್ಸ್ ಇರ್ತಾರೆ. ಸೊ ಆ ನಿರ್ದೇಶಕರು ಆ ತರದವ್ರಾದ್ರೆ ಪಾತ್ರದ ಇದನ್ನ ಕೊಟ್ರೆ, ವಿಶ್ಲೇಷಣೆಯನ್ನ ಕೊಟ್ರೆ, ಸ್ಪೆಷಲಿ ಪರ್ಸನ್ ಲೈಕ್ ಯು ವುಡ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಈಸಿಲಿ. ಯಾಕಂದ್ರೆ ನೀವು ರೈಟರ್ ಆಗಿರೋದ್ರಿಂದ ಯು ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್ ಯಾವ ತರ ಒಬ್ಬ ಕಲಾವಿದನ್ಗೆ ಏನ್ ಸ್ಪೇಸ್ ಬೇಕಾಗತ್ತೆ, ಅಥವಾ ಅವ್ರಿಗೆ ಯಾವ ರೀತಿ ಹತ್ರ ಆಗ್ಬಹುದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅದು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಆದ್ರೆ ಅದು ಹಾಗೆ ಅನೇಕ ನಿರ್ದೇಶಕರೊಂದಿಗೆ ಕೆಲಸ ಮಾಡಿ ನಂದಿನಿಯಿಂದ ಭಾವನಾ ಆಗಿ ಬೆಳೆದು ಆಮೇಲೆ ಬಾಂಬೆ ಚಿತ್ರರಂಗಕ್ಕೆ ಒಂದು ಟ್ರೈ ಕೊಟ್ಟಂತಹ ನಮ್ಮ ಕನ್ನಡದ ಹುಡುಗಿಯನ್ನ ಮತ್ತೆ ಮಾತಾಡಿಸ್ತೇನೆ ಒಂದು ಚಿಕ್ಕ ವಿರಾಮದ ನಂತರ.